ರಾಜೀನಾಮೆ ಕೊಡಬೇಕು ಅಂತ ಒಂದು ಸುದ್ದಿ ಏನಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ನಾಡಿದ್ದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ನಾನು ನಿಮ್ಮ ಪೇಪರ್ನಾಗ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾಗಳಲ್ಲಿ ನೋಡಿದೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಡಿ ಕೆ ಶಿವಕುಮಾರ್ ಆಗ್ತಾರೆ ಸಿಎಂ ಗೊತ್ತಿಲ್ಲ ನನಗೆ. ನೀವು ಎಷ್ಟು ಸಾರಿ ಬಂದು ಕೇಳಿರೂ ಇದೇ ಉತ್ತರ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇಲ್ಲ ಹೇಳಿದ್ರೆ ನಮಗೇನು ಹೇಳಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡಿರೋರು, ಇಲ್ಲ ಮೆಸೇಜನ್ನು ಹಾಕಿರೋರು. ಆ ಥರದ್ದೇನು ಡೆವಲಪ್ಮೆಂಟ್ ಆಗಿಲ್ಲ. ಈಗ ನಿಮ್ಗೆ ಒಟ್ಟಾರೆ ನೋಡೋದು ದೆಹಲಿ ಬೆಳವಣಿಗೆ ಏನಾಗಿದೆ ಅಂತ ಅನಿಸ್ತದೆ ನಿಮಗೆ? ನಾನು ದೆಹಲಿ ಕಡೆಗೆ ಹೋಗಿಲ್ಲ. ನಿಮಗೂ ಗೊತ್ತು, ನೆನ್ನೆ ಇಸ್ಲು ಬಂದಿದ್ರಿ, ನಾನು ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮ ಇದ್ದು ಹೋಗಿದ್ದೀನಿ. ಇವತ್ತು ನಾನು ಕಮಿಟಿ ಅಧ್ಯಕ್ಷ, ಕಮಿಟಿ ಮೀಟಿಂಗ್ಗೆ ಹೋಗ್ತಾ ಇಲ್ಲ. ಇವತ್ತು ಒಂದು ಕಾರ್ಯಕ್ರಮ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 3-4 ಕಾರ್ಯಕ್ರಮವೇ. ಅದರಿಂದ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಬಿಟ್ಬಿಟ್ರೆ ನನಗೆ ಇದ್ರ ಬಗ್ಗೆ, ಡೆಲ್ಲಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಿನ್ನೆ ನಾನು ರಂಗನಾಥ್ ಅವ್ರಿಗೆ ಫೋನ್ ಹಾಕಿದ್ದೆ. ಅವರು ಅದ್ರ ಬಗ್ಗೆ ಏನು ಅವರೂ ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ ವಿಚಾರ. ಗೊತ್ತಿಲ್ಲ, ನಾನು ಪೇಪರಾಗಿ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾದಲ್ಲಿ ನೋಡಿದೆ ಅಷ್ಟೇ. ನನಗೆ ಟು ಬಿ ಫ್ರ್ಯಾಂಕ್ ನನಗೇನು ಗೊತ್ತಿಲ್ಲ. ಇಲ್ಲ ಯಾವುದು ಆ ಥರ ನಮಗೇನು ಇಲ್ಲ. ನಾನು ನಿಮ್ಮದ್ದೇ ನೋಡಿ ಫಾಲೋ ಮಾಡ್ತಾ ಇದ್ದೀನಿ. ಬಿಟ್ಬಿಟ್ರೆ ನನಗೆ ಬೇರೆ ವಿಚಾರಗಳು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಮಾಡಕ್ಕೆ ಕೂಡ ಈ ಥರದ್ದು ವದಂತಿನ ಅದು ನಿಜವಾಗ್ಲೂ? ನನಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇಲ್ವಲ್ಲ, ಹೆಂಗೆ ಹೇಳೋದು? ಅಕಸ್ಮಾತ್ ಏನಾರ ಗೊತ್ತಿದ್ರೆ ನನಗೆ ಐತೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿನಿ. ನನಗೇನು ಗೊತ್ತಿಲ್ಲದೇ ಇಲ್ದಿರಿಂದ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಈಗ ನಿರಂತರವಾಗಿ ಸರ್ ಈ ಭಾಳಷ್ಟು ವರ್ಷದ ದಿನಗಳಿಂದ ಮಾತುಕತೆ ಆಗಿತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತ ಹೇಳ್ತಿತ್ತು. ಸೊ ಅದು ಇದನ್ನು ಹೇಳ್ತಲೇ ಇದ್ದೀನಿ. ಇದು ಇನ್ನೂ ನಮ್ಮಲ್ಲಿ 136 ಜನ ಶಾಸಕರಲ್ಲಿ ಅವರಿಬ್ಬರಿಗೆ ಬಿಟ್ಟು ಏನು ಮಾತುಕತೆ ನಡೆದಿದೆ, ಏನು ಆಗಿದೆ ಅನ್ನೋದು ಹೈಕಮಾಂಡ್ಗೆ ಮತ್ತು ಅವರಿಬ್ಬರಿಗೆ ಗೊತ್ತಿರುತ್ತೆ ಅಷ್ಟೇ. ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಅದ್ರ ಬಗ್ಗೆ ಏನು ಯಾರಿಗೂ ಮಾಹಿತಿ ಇಲ್ಲ. ನಾವೆಲ್ಲ ಸುಮ್ಮನೆ ಏನೋ ಒಂಥರ ಮಾತಾಡ್ತಿದ್ದೀವಿ ಅಷ್ಟೇ. ಬಿಟ್ಟು ಅದ್ರ ಬಗ್ಗೆ ಈಗ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದರೆ ಸುಮ್ಮನೆ ನಾನು ಚಟಕ್ಕೆ ಮಾತಾಡ್ಬೇಕಷ್ಟೆ. ನಮಗೇನು ಗೊತ್ತಿಲ್ಲದ ಯಾಕೆ ಮಾತಾಡ್ಬೇಕು ನಿಮ್ಮ ಜೊತೆ? ಅದು ಗೊತ್ತಿಲ್ಲ. ಕೊಡಿ ಅಂತ ಕೇಳ್ತೀವಿ ತುಮಕೂರಿಗೆ. ಈಗಾಗಲೇ ಒಂದು ಇದ್ದಂಥದ್ದು ಕಡಿಮೆ ಆಗಿದೆ. ಅದರಿಂದ ಯಾರಿಗಾನ ಒಬ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ಯಾರಾದರೂ ಇರ್ಬೋದು. ಯಾರಿಗೆ ಹೈಕಮಾಂಡ್ ಯಾರಿಗೆ ಡಿಸಿಷನ್ ಮಾಡುತ್ತೋ ಅವ್ರಿಗೆ ಕೊಡಲಿ ಅಂತ ಕೇಳ್ತೀವಿ. ಯಾರು ನಾವು ಇದ್ದೀವಿ ಅಂತ ಹೆಂಗೆ ಹೇಳ್ತೀವಿ ನೀನು? ಯಾರೋ ರೇಸಾಗಿಲ್ದರೆ ಬೇರೆ ಯಾರು ಬರ್ಬೋದು, ಇಲ್ಲ CM ಇವರೇ ಮುಂದುವರಿಬೋದು. ಯಾರಿಗೆ ಗೊತ್ತೈತೆ? ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟ ಮಾಹಿತಿ ಯಾರಿಗೂ ಇಲ್ಲ. ಇಲ್ಲ, ನಾನು ಡೆಲ್ಲಿಗೆ ಹೋಗಿಲ್ವಲ್ಲ. ಡೆಲ್ಲಿಗೆ ಹೋಗಿದ್ರೆ ಎಲ್ಲರೂ ಇಲ್ಲ, ಕರೆದಿಲ್ಲ. ನಮ್ಮನ್ನು ಯಾರನ್ನೂ ಕರೆದಿಲ್ಲ. ಇಲ್ಲ, ಆ ಥರ ಏನಿಲ್ಲ. ಈಗ ನಾವು ಹೋಗಿ ಅಲ್ಲಿ ಏನಾರ ಮಾಡೋಕ್ಕೆ ಸಾಧ್ಯತೆ ಇರೋಂಗಿದ್ರೆ ಹೋಗೋಣ. ನಮ್ಮ ಕೈ ಏನಾಗುತ್ತೆ? ಈಗ ಇರೋರು ನಾನಾಗಲೇ ಹೇಳಿದ್ನಲ್ಲ, ಅವರಿಬ್ಬರೇ ಏನಾರು ಡಿಸಿಷನ್ ಮಾಡಬೇಕು. ಏನು ಒಡಂಬಡಿಕೆ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರು ಹೋದ್ರು ಅಂದ್ರೆ ಹಿಂದೆಲ್ಲಿ ಹೋಗೋದು, ಅಲ್ಲೆಲ್ಲ ರೂಮ್ ಸೇರ್ಕೊಳ್ಳೋದು, ಅಲ್ಟೆ ಹೊಡೆಯೋದು, ವಾಪಸ್ ಬರೋದು ಡೆಲ್ಲಿಗೆ ಹೋಗಿ. ಅದು ಬಿಟ್ಟರೆ ಇನ್ನೇನಾಗುತ್ತೆ? ಅದ್ರ ಬದಲು ಕಾನ್ಸ್ಟಿಟ್ಯೂನ್ಸಿಗಾನ ಹೋದರೆ ಯಾರು ಬಡವ್ರ ಕೆಲಸ ಆಗ್ತವೆ, ಕೂತ್ಕೊಂಡು ಅವ್ರ ಕೆಲಸಗಳು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರ ಸಮಾಧಾನ ಆಗ್ತಾರೆ. ಈಗ ಇಷ್ಟೊಂಥರ ಜನ ಬಂದವರು ಇಲ್ಲಿ ಹೋಟ್ಲು ತಗೊಂಡು 20-30 ಜನ ಬಂದಿದ್ರು. ಅಲ್ಲೇ ಸಮಸ್ಯೆ ಬಗೆಹರಿದು ಕಳಿಸ್ತೋ. ಅಟ್ಲೀಸ್ಟ್ ಅವ್ರಿಗೆ ನಾನು ಸಿಗಲಿಲ್ಲ ಅಂತಂದರೆ ಅವರೆಲ್ಲ ನಾನು ಬೈಕೊಂಡು ಹೋಗ್ತಿದ್ದೆ ತಾನೇ ಅಲ್ವಾ? ನಮ್ಮ ಕೆಲಸ ಅದಾಗಬೇಕು. ಅಧಿಕಾರಕ್ಕೋಸ್ಕರ ಎಲ್ಲೆಲ್ಲೋ ಒದ್ದಾಡ್ಕೊಂಡು ಹಣೆ ಬರ ಅದೃಷ್ಟ ಇದ್ರೂ ಅಧಿಕಾರ ತಾನಾಗೆ ಬರುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.